ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮನದ ಕಡಲು ಸಿನಿಮಾದ ಪ್ರಮೋಷನ್ ಮಾಡ್ತಿರುವಂಥ ಸಮಯ ಮೈಸೂರಲ್ಲಿ ಇಡೀ ಚಿತ್ರತಂಡ ಇದ್ದಾಗ ಇಲ್ಲಿ ಒಬ್ಬ ವ್ಯಕ್ತಿ ಸ್ಪೆಷಲಾಗಿ ಎಂಟ್ರಿ ಕೊಡ್ತಾರೆ, ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಬರ್ತಾರೆ. ಈ ಥರದ ಮನಸ್ಥಿತಿ, ಈ ಥರದ ಒಂದು ಪ್ರಕ್ರಿಯೆಗಳಾದಾಗ ಪ್ರತಿಯೊಂದು ಸಿನಿಮಾಗಳು ಗೆಲ್ತವೆ. ಮನದ ಕಡಲು ಸಿನಿಮಾಗೆ ಒಂದು ಸಣ್ಣದಾದಂತಹ ಪ್ರಮೋಷನಿಗೆ ಬಂದಿದ್ದೀನಿ ಅನ್ನುವಂತಹ ಮಾತು ನಿಧಿ ಸುಬ್ಬಯ್ಯ ಹೇಳಿದ್ದಾರೆ. ನನಗೆ ಖುಷಿಯಾಗಿದ್ದು ಈ ಟ್ರಾವೆಲಿಂಗ್ ಅಂದರೆ ಭಟ್ರ ಜೊತೆ ಟ್ರಾವೆಲಿಂಗ್ ಪಂಚರಂಗಿ ಸಿನಿಮಾ ಈ ಥರದ್ದು ಬೇಕಿರಲಿಲ್ಲ. ಯೂಶಲಿ ಅಂದರೆ ಆರಾಮಾಗಿರ್ಬೋದು ನೀವು, ಬಟ್ ಏನೋ ಒಂದು ಸಿನಿಮಾ ತಂಡ ಬಂದಿದೆ, ನಮ್ಮ ಸಿನಿಮಾ, ನಮ್ಮ ಯುವರಾಜ್ ಭಟ್ರು, ನಮ್ಮ ಕಲಾವಿದರು ಅಂತಂದಾಗ ಆಗುವಂಥ ಎನರ್ಜಿನೇ ಬೇರೆ. ಆ ಒಂದು ಸ್ಪಾರ್ಕಿಂಗ್ ಎನರ್ಜಿ ಏನು ಅಂತ ನಿಧಿ ಸುಬ್ಬಯ್ಯ ಬಂದಿದ್ದಕ್ಕೆ ಕಾರಣ. ನಾನು ಏನಕ್ಕೆ ಬಂದಿದ್ದೀನಿ ಅಂತನಾ, ಯೋಗರಾಜ್ ಸರ್ ಎಲ್ಲಿ ಕರೆದ್ರು ನಾನು ಹೋಗ್ತೀನಿ ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫ್ ಆಲ್, ಮನದ ಕಡಲು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಮತ್ತು 3 ಒಳ್ಳೆ ಹೊಸ ಟ್ಯಾಲೆಂಟ್ಗಳನ್ನು ಯೋಗರಾಜ್ ಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಇದೇ ಥರ 15 ವರ್ಷದ ಹಿಂದೆ ಪಂಚರಂಗಿ ಟೈಮಲ್ಲೂ ನನ್ನ ಲಾಂಚ್ ಮಾಡಿದರು. ಸೊ ಇವಾಗ 3 ಹೊಸ ಸೂಪರ್ ಸ್ಟಾರ್ಸ್ ಬರ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಗೆ. ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಆ್ಯಂಡ್ ಆ್ಯಸ್ ಅ ಫ್ಯಾನ್ ಆಫ್ ಯೋಗರಾಜ್ ಸರ್ ನಾನು ಇಲ್ಲಿದ್ದೀನಿ. ಮಾತಾಡ್ತಾರೆ ಯೋಗರಾಜ್ ಸರ್ ಒಂದು ಮಾತಂದರು, ಈ ಫಿಲಮಲ್ಲಿ ನಿಧಿಯವರು ಇದ್ದಾರೆ ಅಂತಂದ್ರು, ನೀವು ಇಲ್ಲ ಅಂತಂದ್ರಿ. ಬಟ್ ಏನೇ ಆದರೂ ನಿಧಿಯವರು ಆ್ಯಸ್ ಅ ಪಾರ್ಟ್ ಆಗಿ, ಆ್ಯಸ್ ಅ ವೆಲ್ಯೂಷರ್ ಆಗಿ ಇರ್ತೀರಾ. ಆಲ್ವೇಸ್ ಇನ್ ಎವ್ರಿ ಒನ್ಸ್ ಹಾರ್ಟ್ಸ್. ನಾನು ಎಲ್ಲರೂ ಹಾರ್ಟಲ್ಲಿ ಇರ್ತೀನಿ ಅಷ್ಟೇ. ಓಕೆ, ಸುಮಾರು ಒಂದು 15 ವರ್ಷದ ಹಿಂದೆ ಹೋದಾಗ, ಅಂದರೆ ಯೂಶಲಿ ಯಾವ ರೀತಿಯಾಗಿ ನೀವು ಈಗ ರಾಶಿಕಾ ಶೆಟ್ಟಿಗಾಗಲಿ ಅಥವಾ ಅಂಜಲಿಗಾಗಲಿ ಸುಮುಖಗಾಗಲಿ ನೀವು ಹೇಳಿದ್ರಲ್ಲ, ನಿಮಗೆಲ್ಲ ಒಳ್ಳೇದಾಗಬೇಕು, ಮುಂದೊಂದು ದಿನ ನಾನು ನಿಮ್ಮ ಫ್ಯಾನ್ ಆಗ್ತೀನಿ, ಆ ಥರದ್ದು ತುಂಬ ಒಳ್ಳೆ ವಿಷಯಗಳಿದು. 15 ವರ್ಷದ ಹಿಂದೆ ಹೋದಾಗ ನಿಧಿ ಸುಬ್ಬಯ್ಯ ಅನ್ನುವಂಥ ಒಂದು ಹುಡುಗಿ ಹೀರೋಯಿನ್ ಆಗಿ ಲಾಂಚ್ ಆಗ್ತಾರೆ. ಆ ಪ್ರೊಸೆಸ್ಸು ಆಗಿದ್ದಂತಹ ಒಂದು ಟೈಮು ಸುಮ್ಮನೆ ಒಂದು ಜಸ್ಟ್ ರೀಕಾಲ್ ಮಾಡೋದಾದರೆ, ಆ್ಯಕ್ಚುಲಿ ಇನ್ನೂ 15 ವರ್ಷದ ನಂತರ ಇನ್ನೂ ಜನರು ನನ್ನ ಪಂಚರಂಗಿ ನಿಧಿ ಅಂತಲೇ ಕರೀತಾರೆ. ಸೊ ಅದ್ರ ಇಂಪ್ಯಾಕ್ಟ್ ಅಷ್ಟಿರುತ್ತೆ ಅಂತ ಶೂಟಿಂಗ್ ಟೈಮಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಶೂಟಿಂಗ್ ಟೈಮಲ್ಲಿ ಹೇಗಿತ್ತು ಅಂದರೆ ಕಂಪ್ಲೀಟ್ಲಿ ಇಂಟು ದ ಕ್ಯಾರೆಕ್ಟರ್. ಇನ್ನು ಮುಂದೆ ಏನಾಗುತ್ತೆ ಎಟ್ ದ ಪ್ರೆಸೆಂಟ್ ನಾವು ಲಿವ್ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಪ್ರೆಮಿಯರ್ ಆಯಿತು, ಥರ್ಸ್ಡೇ ನೈಟ್ಸ್ ಪ್ರೆಮಿಯರ್ ಆಗ್ತಾಯಿತ್ತು. ಆವಾಗ ನನ್ನ ಆ್ಯಕ್ಚುಲ್ ರಿಯಾಕ್ಷನ್ ನೋಡಿದ್ದು ಪ್ರೆಸ್ ಅವರಿಂದ ಹಿಡಿದು ಆಲ್ ದ ಆಡಿಯನ್ಸ್, ಆಲ್ ದ ಫ್ಯಾನ್ ಕ್ಲಬ್ಸ್, ಎವ್ರಿ ಒನ್. ನಾನು ಫಸ್ಟ್ ಟೈಮ್, ನಾನು ಇನ್ನೂ ಆವಾಗ ಆ್ಯಕ್ಟಿಂಗ್ ಇನ್ನೂ ಕಲಿತಾ ಇದ್ದೆ ಆ್ಯಸ್ ಅ ನ್ಯೂ ಕಮರ್. ಸಡನ್ನಾಗಿ ಇಷ್ಟೊಂದು ಜನರು ನಿಧಿ ಸುಬ್ಬಯ್ಯ ಅಂತ ಹೆಸರು ಹೇಳೋದು ಒಂಥರ ನಂಗೆ ಡೈಜೆಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅವಾಗ ಅಷ್ಟು ಶಕ್ತಿನೂ ಇರಲಿಲ್ಲ ಅನಿಸುತ್ತೆ. ಸೊ ಇವಾಗ ನೆನಪಿಸ್ಕೊಂಡ್ರೆ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಆಗಿ ಬರ್ತಾ ಇದೆ. ಆ್ಯಂಡ್ ಮೇಲಾಗಿ ಯೋಗರಾಜ್ ಭಟ್ರ ಒಂದು ಸ್ಟಫ್ ಏನು ಅಂತಂದರೆ, ತಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡುವಂತಹ ನಟರು ಅಥವಾ ನಟಿಯರು ಹೊಸಬರಾಗಿದ್ದರೆ ಅದಕ್ಕೆ ಸಿಗುವಂತಹ ದಿ ಬೆಸ್ಟ್ ಔಟ್ಪುಟ್ ಬೇರೆ ರೇಂಜಲ್ಲಿ. ಆಲ್ರೆಡಿ ಸೂಪರ್ ಸ್ಟಾರ್ ಆದವರು ಮೆಗಾ ಸ್ಟಾರ್ಗಳಾಗಿ ಕನ್ವರ್ಟ್ ಆಗಿದ್ದಾರೆ. ಈ ಒಂದು ವಿಷಯನ ಯೋಗರಾಜ್ ಭಟ್ ಅವ್ರ ಮೂಲಕ ನೀವು ಕಂಡುಕೊಂಡಂತಹ ಒಂದು ಸ್ಪಾರ್ಕಿಂಗ್ ಮೂಮೆಂಟ್ ಏನಂದರೆ, ಕೆಲಸ ತೆಗೆಸುವಂಥದ್ದು ನಿಮ್ಗಾಗಲಿ ಈಗಿನವ್ರಿಗಾಗಲಿ ಹೇಗಿರುತ್ತೆ ಅಂತ? ಆ್ಯಕ್ಚುಲಿ ಅವರು ಫ್ರೀ ಆಗಿಬಿಡ್ತಾಯಿದ್ರು, ಆರ್ಟಿಸ್ಟ್ನ ಡೈರೆಕ್ಟ್ ಮಾಡ್ತಾಯಿದ್ರು. ಲೈನ್ಸ್ ಆಫ್ಕೋರ್ಸ್ ನಮ್ಗೆ ಕಲೀಲೇಬೇಕು. ಅದಾದಮೇಲೆ ಕ್ಯಾಮ್ರಾ ಮುಂದೆ ಹೋಗಿ ನಿನ್ನ ಥರ ಏನು ಮಾಡಬೇಕು ಮಾಡು, ಗೋ ಫಾರ್ ಇಟ್. ಆಮೇಲೆ ಒಂದು ತುಂಬ ಫ್ರೆಂಡ್ಲಿ ಆಗಿರ್ತಾಯಿದ್ರು. ಆನ್ ಸೆಟ್ ಮೈಕ್ ಹಿಡ್ಕೊಂಡು ಬಯೋದು ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ. ಸೊ ಅದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬರ್ತಾಯಿತ್ತು ನನಗೆ. ಸೊ ಹಿ ವಾಸ್ ವೆರಿ ಗುಡ್ ದ್ಯಾಟ್ ವೇ, ಜಸ್ಟ್ ಬಿ ಫ್ರೀ ಅಂತ ಬಿಡ್ತಾಯಿದ್ರು ನಮ್ಮನ್ನು. ಆ್ಯಂಡ್ ಮನದ ಕಡಲು ಅಂತಂದಾಗ ನೀವು ಎಸ್ ಗುರು, ನಾನು ಈ ಸಿನಿಮಾದ ಭಾಗವಾಗಿಯೇ ಪ್ರಮೋಷನ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ತುಂಬ ಒಳ್ಳೆ ಮನಸ್ಸಲ್ಲಿ ಬಂದಿದ್ದೀರಿ. ಮನದ ಕಡಲು ಅಂದಾಗ ನಿಧಿ ಸುಬ್ಬಯ್ಯ ಹೇಗೆ ಕನೆಕ್ಟ್ ಆಗ್ತಾರೆ ಸಾಂಗ್ ವಿಷಯಕ್ಕೆ ಅಥವಾ ಒಂದಷ್ಟು ಮೇಕಿಂಗ್ ವಿಷಯಕ್ಕೆ? ಸಾಂಗ್ ವಿಷಯಕ್ಕೆ ನಾನು ಸಾಂಗ್ಸ್ ಆಲ್ರೆಡಿ ಹೇಳಿದ್ದೀನಿ. ಆಫ್ಕೋರ್ಸ್ ಯೋಗರಾಜ್ ಸರ್ ಮೂವಿ ಅಂದರೆ ಸಾಂಗ್ಸ್ ಅಂತೂ ಹಿಟ್ ಆಗೇ ಇರುತ್ತೆ, ಆಲ್ರೆಡಿ ಹಿಟ್ ಆಗಿದೆ. ತುಂಬ ಕನೆಕ್ಟ್ ಆಗೋದು ಏನು ಅಂದರೆ, ಐ ನೋ ಸುಮುಖ ಆ್ಯಂಡ್ ಅಂಜಲಿ ಅನೀಶ್ ಮುಂಚಿಂದಾನೇ ಗೊತ್ತು. ರಾಶಿಕಾ ಇವತ್ತು ತಾನೇ ಮೀಟ್ ಆಗಿದ್ದೀನಿ. ನಾನು ಆಲ್ರೆಡಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಚಿತ್ರ ಆದಮೇಲೆ ನೀವು 3 ಜನರು ಸೂಪರ್ ಸ್ಟಾರ್ ಆಗ್ತೀರಾ, ಇವಾಗಲೇ ನನಗೆ ನಿಮ್ಮ ಆಟೋಗ್ರಾಫ್ ಎಲ್ಲ ಬೇಕು ಅಂತ. ಸೊ ಲೈಕ್ ಐ ಸೆಡ್, ಯೋಗರಾಜ್ ಸರ್ ಎಲ್ಲಿ ಕರಿ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಇನ್ ಮೈ ಕೆಪಾಸಿಟಿ. ಸೊ ಆ್ಯಸ್ ಅ ಫ್ಯಾನ್ ಆಫ್ ಯೋಗರಾಜ್ ಸರ್ ಐ ಆಮ್ ಹಿಯರ್. ಆ್ಯಂಡ್ ಒಂದು ಫೈನಲ್ ವರ್ಡು, ನಿಮ್ಮ ಊರಿಗೆ ತುಂಬ ಅಂದರೆ ಪ್ರಮೋಷನಿಗೆ ಬಂದಿದ್ದಾರೆ, ಈ ಥರದ ತಂಡಗಳು, ಈ ಥರದ ಪ್ರಯತ್ನಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಮನದ ಟೀಮಿಗೆ ಯೋಗರಾಜ್ ಸರ್ ಏನು ಹೇಳ್ತಾರೆ ನಿಧಿ? ಸೊ ಯೋಗರಾಜ್ ಸರ್ ಹೇಳಿದ್ದು, ಮುಂಗಾರು ಮಳೆನೂ ಅಷ್ಟೇ ಮೈಸೂರಲ್ಲೇ ಫಸ್ಟ್ ರಿಯಾಕ್ಷನ್ ಆಗಿ. ಏನಕ್ಕಂದರೆ ಇಲ್ಲಿ ಜನರು ತುಂಬ ಪ್ರೀತಿ ಕೊಡ್ತಾರೆ ಆರ್ಟಿಸ್ಟ್ ಅಂದಾಗ. ಮತ್ತು ಥಿಯೇಟರಿಗೆ ದಯವಿಟ್ಟು ಹೋಗಿ, OTTಯಲ್ಲಿ ಬರುತ್ತೆ ಅಂತ ಕಾಯಬೇಡಿ. ಅದು ನಾನು ಥಿಯೇಟರಲ್ಲಿ ಹೋಗಿ, ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರಿಗೆ ಹೋಗಿ ಆ ಚಿತ್ರ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ನಿಮ್ಗೆ ಎಲ್ಲೂ ಸಿಗಲ್ಲ. ಎಸ್ಪೆಷಲಿ ವಿಜುವಲಿ ಮನದ ಕಡಲು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಆ ವಿಜುವಲ್ ಎಫೆಕ್ಟ್ ಮತ್ತು ಸೌಂಡ್ ಎಫೆಕ್ಟ್ ಮತ್ತು ಆ ಶಿಲೆ ಹೊಡೆಯೋದು, ಕ್ಲಾಪ್ ಮಾಡೋದು, ಅದೆಲ್ಲ ಮಜಾ ಸಿಗೋದು, ಅದು ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಥಿಯೇಟರಿಗೆ ಹೋಗಿ ನಮ್ಮನ್ನೆಲ್ಲ ಉಳಿಸಿ.
ಎಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಇದಿಷ್ಟು ನಿಧಿ ಸುಬ್ಬಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.